ಎಲ್ರಿಗೂ ನಮಸ್ಕಾರ. ಮೊನ್ನೆ ದಾವಣಗೆರೆನೋ ಚಿತ್ರದುರ್ಗದಲ್ಲಿ ಬೇಬಿ ಯಡಿಯೂರಪ್ಪನವರು ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ಚೆಕ್ ಮೂಲಕ ಲಂಚ ತೆಗೆದುಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಬೇಬಿ ಯಡಿಯೂರಪ್ಪನವರ ಪಿತಾಮಹ ಯಡಿಯೂರಪ್ಪನವರು, BSY ಯಡಿಯೂರಪ್ಪ, ಅದಕ್ಕೆ ಬೇಬಿ ಯಡಿಯೂರಪ್ಪ ಅಂತ ಇದ್ದೀನಿ. ಅದ್ರ ಜೊತೆಗೆ ಇವರು ನೈತಿಕತೆಯ ಪಾಠ ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವ್ರ ಮೇಲೆ ಕೇಸ್ ಇಲ್ವಾ, ರಾಹುಲ್ ಗಾಂಧಿಯವ್ರ ಮೇಲೆ ಕೇಸ್ ಇಲ್ವಾ, ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗಾಗಲೇ 10 ವರ್ಷದಿಂದ ಓಡಾಡ್ತಾ ಇದೆ. ಇವ್ರಿಗೆ ಯಾರಾದರೂ ಕೋರ್ಟಲ್ಲಿ ಸರ್ಕಾರ ಇವ್ರದ್ದು ಏನಾದರೂ ಅವ್ಯವಹಾರ ಆಗಿದರೆ ಅದನ್ನು ಹಾಕಲಿ. ಅದು ಕಂಪ್ನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಹೆರಾಲ್ಡ್. ಒಬ್ಬರು 10 ರೂಪಾಯಿ ತೊಗೊಳಕ್ಕಾಗಲ್ಲ, 10 ರೂಪಾಯಿ ಕೊಡೋಕ್ಕಾಗೋದಿಲ್ಲ. ಅಲ್ಲಿರೋ ಆಸ್ತಿ ಎಲ್ಲ ಕಂಪನಿ ಆ್ಯಕ್ಟಲ್ಲಿದೆ. ಅದ್ರ ಬಗ್ಗೆ ಹೇಳಿರ್ತಕ್ಕಂಥವರು ಅವರ ನಾಯಕರ ಮೇಲಿರ್ತಕ್ಕಂಥ ಆರೋಪಗಳಿಗೆ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರೋದು. ಬೇಬಿ ಯಡಿಯೂರಪ್ಪನವರು ಗಂಭೀರವಾದ ಆರೋಪ, ಒಂದು ಭ್ರಷ್ಟಾಚಾರದ ಲಂಚ ಸ್ವೀಕಾರ ಮಾಡಿರ್ತಕ್ಕಂಥ ಆರೋಪ, ಇನ್ನೊಂದು ಅಪ್ರಾಪ್ತ ಮಗು ಅವರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು, ಲೈಂಗಿಕವಾಗಿ ಪೀಡಿಸಿದಂಥ ಮನೆಯ ಹುಡುಗ ನಮ್ಮ ಬಗ್ಗೆ ಆಪಾದನೆ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಹಣ ಕಳುವು ಆರೋಪಗಳ ಪರವಹಿಸುವುದಲ್ಲಿ ವಿಶೇಷ ಅಂತ ನಮಗೇನು ಕಾಣೋದಿಲ್ಲ. ಇಂಥ ಗಂಭೀರ ಆರೋಪ ಇರ್ತಕ್ಕಂಥವ್ರು ಶ್ರೀರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ಆಗಿದ್ದರೆ ರಾಮ ಮಂದಿರದ ಬಗ್ಗೆ ಇವ್ರು ಯಾಕೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಲಂಚ, ಜನಸಾಮಾನ್ಯರು ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು, ಹುಂಡಿ ಕಳ್ಳತನ ಮಾಡಿರ್ತಕ್ಕಂಥದ್ದು, ಸಾಮಾನ್ಯ ಜನಸಾಮಾನ್ಯರ ದೇಣಿಗೆಯಿಂದ ಹುಂಡಿ ತುಂಬಿರ್ತಕ್ಕಂಥದ್ದು. ಯಾವುದು BJP ಪಾರ್ಟಿಯವ್ರದ್ದಲ್ಲ ಅಥವಾ RSS ಅವ್ರದ್ದಲ್ಲ. ಕೋಟ್ಯಾಂತರ ಹಣ ಲೂಟಿ ಮಾಡಿರ್ತಕ್ಕಂಥವ್ರು, ಅದರಲ್ಲೇ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದ ಸರ್ಕಾರ, ಚೌಕಿದಾರರು ಇವರೇ. ಅದ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಮ ಮಂದಿರ ಹಗರಣವನ್ನು CBI ಕೊಡಬೇಕಂತ ನಮಗೇನು ಇದಿಲ್ಲ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂಥ ಎಲ್ಲ ಅನಾಚಾರಗಳು, ಎಲ್ಲ ದುರಾಚಾರಗಳು, ಎಲ್ಲ ಭ್ರಷ್ಟಾಚಾರಗಳು ಯಾವುದೂ ಸಹ ಹೊರಗಡೆ ಬರೋದಿಲ್ಲ. ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ CBI ಮೇಲೆ ನಮಗೇನು ನಂಬಿಕೆ ಇಲ್ಲ. ಕೇಂದ್ರ ಸರ್ಕಾರದ ಇದರಲ್ಲಿ ನಿಗಾದಲ್ಲಿ ನಡೆದಾಗ ಅದನ್ನು ನಾವು ಬೇರೆ ರೀತಿ ತೆಗೆದುಕೊಂಡು ಹೋಗೋಕೆ ಆಗ್ತಕ್ಕಂಥ ಅವಕಾಶಗಳು ಇದೆ. ಅದರ ಜೊತೆಗೆ ಯಡಿಯೂರಪ್ಪನವ್ರು ಎಷ್ಟು CBI ಕೇಸ್ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆಯೂ ಬರುತ್ತೆ. ನಾವಾದರೂ ಕೆಲವು ಕೇಸ್ಗಳು 2G 3G ಅಂತ ಹೇಳಿದೆಲ್ಲ ನಾವೇ CBI ಕೊಟ್ಟಿದ್ವಿ. ಸುಪ್ರೀಂ ಕೋರ್ಟ್ ಏನೇನು ತೀರ್ಮಾನಗಳೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಅದ್ರ ಜೊತೆ ಇವ್ರು ಹೇಳಿದ್ದಾರೆ, ರಾಮ ಮುಖ್ಯವೋ ರಾಮನ ಹಣ ಕದ್ದವರು ಮುಖ್ಯವೋ ಎಂದು ವಿಜೇಂದ್ರ ಹೇಳಿದ್ದಾರೆ. ಅವರು ರಾಮನ ಹಣ ಕದ್ದವರ ಜೊತೆ ಸೇರಿಕೊಳ್ಳುತ್ತಾರೆ ಎಂದು ಇದರ ಹೇಳಿಕೆ ಮೂಲಕ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮ ಮುಖ್ಯ ಅಂತೆ, ಹುಂಡಿ ಮುಖ್ಯ ಅಲ್ಲ ಅಂತ. ಅಂದರೆ ಯಾರು ಕಳ್ತನ ಮಾಡಿದ್ದಾರೆ ಅವ್ರ ಜೊತೆ ಇದ್ದಾರೆ ಅಂತ ಆಯಿತು. ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಟ್ರಸ್ಟನ್ನ ಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿಯವರು, ಆ ಟ್ರಸ್ಟ್ಗೆ ಶಿಲಾನ್ಯಾಸ ಮಾಡಿದವರು ನರೇಂದ್ರ ಮೋದಿಯವರು, ಇವ್ರಿಗೆ ಪ್ರಾಣ ಇಲ್ಲದೇ ಇದ್ರೂ ಆ ಬಾಲರಾಮನಿಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ಇವರೇ. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ ಮೇಲೆ ಜವಾಬ್ದಾರಿ ಯಾರು ವಹಿಸ್ಕೋಬೇಕು? ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ಆಗಮದ ಶಾಸ್ತ್ರದ ಮೂಲಕ ಆಗಬೇಕಾಗಿತ್ತು, ಇಲ್ಲ ಜಗದ್ಗುರುಗಳು ಮಾಡಬೇಕಾಗಿತ್ತು. ವಿಶ್ವಗುರುಗಳು ಮಾಡೋಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇರೋದು ರಾಜೀನಾಮೆ ಕೊಡಬೇಕು. ಯಾಕಂದರೆ 200 ಕೋಟಿ ಲೂಟಿ ಆಗಿದೆ. 5 ಕೋಟಿ ರೂಪಾಯಿದ ತುಳಸಿ ಮಾನಸ ಚರಿತ್ರ ಅಂದರೆ ರಾಮಾಯಣ ಬರೆದಿರ್ತಕ್ಕಂಥದ್ದು, ಬಂಗಾರ ಬೆಳ್ಳಿ, ಈ ಒಂದು ಪುಸ್ತಕ ಅದು ಒಂದು ಕಳ್ಳತನ ಆಗಿದೆ. ಇದ್ರ ಬಗ್ಗೆ ನೀವು ಮರ್ಯಾದಾ ಪುರುಷೋತ್ತಮನ ಮರ್ಯಾದೆ ಉಳಿಸ್ಕೋಸ್ಕರ ನಾವು CBI ಮಾಡಬೇಕು ಅಂತ ಹೇಳಿದ್ವಿ. ಆದ್ದರಿಂದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವ್ರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಜನ ಈಗ 12 ವರ್ಷ ಆಗೋಯ್ತು. ಸರ್ಕಾರ ಕೇಂದ್ರದಲ್ಲಿದೆ, ಹೇಳ್ಬೋದು ಇಂಥ ಕಡೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ.
ಆದ್ದರಿಂದ ಇವರಿಂದ ನಾವು ಕಲಿಬೇಕಾದ ಏನೂ ಇಲ್ಲ. ಕರ್ನಾಟಕದ ಲಿಂಕ್ ಭಾಳ ಚೆನ್ನಾಗಿದೆ. ಕರ್ನಾಟಕದ ಲಿಂಕು ಅವ್ರ ಹೆಸರು ಹೇಳ್ತೀನಿ ಕೇಳಿ. ಅವರು ಮಹಾ ಹೋರಾಟಗಾರರು. ಯಾವುದು ಈ ಹಿಂದುತ್ವದ ಹೋರಾಟಗಾರರು. ಅದರಲ್ಲಿ ಗೋಪಾಲ್ ನಾಗರಕಟ್ಟೆ ಅಂಥೇಳಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದವರು. ಇವ್ರನ್ನ 5 ದಿವಸಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಚಂಪಕ್ ರಾಯ್ ಜೊತೆ ಆ ಲಂಪಟ ಇದ್ದಾನಲ್ಲ, ಅವನ ಜೊತೆ ಸೇರಿಕೊಂಡು ಇವರು ಲೂಟಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಣ, ದೇವರ ಹೆಸರಲ್ಲಿ ಲೂಟಿ ಮಾಡ್ತಕ್ಕಂಥವ್ರದ್ದು. ಮತ್ತು ದೇವಸ್ಥಾನಗಳು, ಈಗಾಗಲೇ ನಾನು ಹೇಳಿದ್ದೀನಿ, ಪುನಃ ಹೇಳ್ತೀನಿ, ಭಾರತ ದೇಶದಲ್ಲಿ ಲೂಟಿ ಮಾಡ್ತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಿರೋದು ಇವರೇ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಗಜ್ನಿ 17 ಬಾರಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದು ಆಫ್ಘಾನಿಸ್ತಾನ್ ಗಜ್ನವಿಯಿಂದ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಲ್ತಾನಲ್ಲಿರ್ತಕ್ಕಂಥ ಮಸೀದಿ ಮತ್ತು ಗುಜರಾತಲ್ಲಿ ದ್ವಾರಕಾದಲ್ಲಿರ್ತಕ್ಕಂಥ ಸೋಮನಾಥ ಟೆಂಪಲ್ನ ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಹೋಗಿರೋ ಇತಿಹಾಸ ಬಿಟ್ಟರೆ, 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ RSS ಅವರು BJPಯ ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಸೊ ಅದರಿಂದ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಸುಮ್ಮನೆ ರಾಜಕಾರಣ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಭ್ರಷ್ಟರಿಂದ ತುಂಬಿರ್ತಕ್ಕಂಥದ್ದು. ರಾಜಕಾರಣ ಭ್ರಷ್ಟರಿಂದ ತುಂಬಿತ್ತು. ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಇಂಥ ಭ್ರಷ್ಟರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಿಷಾದ